ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಕನ್ನಡದ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನ ದ್ರೋಣಾಚಾರ್ಯ ಅಂತ ಹೇಳಿ ಕರೆದಿದ್ದಾರೆ ಕಾಂತಾರ ಖ್ಯಾತಿಯ ನಟ ನಿರ್ದೇಶಕ ರಿಷಬ್ ಶೆಟ್ಟಿ. ಯಾಕೆ ಅಂತಂದ್ರೆ ಇದು ಒಂದು ಇಂಟ್ರೆಸ್ಟಿಂಗ್ ವಿಚಾರ. ನೋಡಿ, ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಕಾಂತಾರದ್ದೇ ಸದ್ದು. ದೇಶಾದ್ಯಂತ ಕಾಂತಾರ ಸಿನಿಮಾ ಬಹಳ ಸಕ್ಸಸ್ ಅನ್ನ ಕಂಡು ಎಲ್ಲರ ಬಾಯಲ್ಲೂ ಕೂಡ ಕಾಂತಾರ ಚಿತ್ರದ ಪಾತ್ರಗಳ ಬಗ್ಗೆಯೇ ಮಾತುಗಳು, ಹೊಗಳಿಕೆಗಳು ಕೇಳಿ ಬರ್ತಾ ಇದೆ. ಅಂಡ್ ಈಗಾಗಲೇ ಇಂಟರ್ನೆಟ್ ಮೂವಿ ಡಾಟಾ ಬೇಸ್ ನಲ್ಲಿ ರಿಷಬ್ ಶೆಟ್ಟಿ ಅಂಡ್ ಹೀರೋಯಿನ್ ಯಾರಿದ್ದಾರೆ ರುಕ್ಮಿಣಿ ವಸಂತ್ ನಂಬರ್ 1 ನಂಬರ್ 2 ಸ್ಥಾನಕ್ಕೆ ಬಂದಿದ್ದಾರೆ. ಅದು ನಮ್ಮ ಕನ್ನಡಕ್ಕೆ ಮತ್ತೊಂದು ಹೆಗ್ಗಳಿಕೆ. ಆದ್ರೆ ಇಷ್ಟೆಲ್ಲ ಆಗೋದಕ್ಕೆ, ರಿಷಬ್ ಶೆಟ್ಟಿ ಇಷ್ಟು ಒಳ್ಳೆಯ ನಿರ್ದೇಶಕರಾಗೋದಕ್ಕೆ ಅಥವಾ ಇಷ್ಟು ಒಳ್ಳೆಯ ನಟನೆ ಮಾಡೋದಕ್ಕೆ ಅವ್ರಿಗೆ ಯಾರಾದ್ರೂ ಒಬ್ರು ಸ್ಫೂರ್ತಿ ಅಂತ ಹೇಳಿ ಇರಲೇಬೇಕು ಅಲ್ವಾ? ಚಿಕ್ಕ ವಯಸ್ಸಿಂದ ನಾವು ಯಾರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರ್ತೀವೋ, ಯಾರನ್ನ ಹೆಚ್ಚಾಗಿ ನಾವು ಅನುಕರಣೆ ಮಾಡಿರ್ತೀವೋ, ಅಥವಾ ಯಾವೊಬ್ಬ ಹೀರೋ ನಮಗ್ ತುಂಬಾ ಇಷ್ಟ ಆಗಿರ್ತಾರೋ ನಾವು ಅವರನ್ನೇ ಹೆಚ್ಚಾಗಿ ಫಾಲೋ ಮಾಡ್ತೀವಿ. ಸೊ ಅಥವಾ ಅವರ ಅಭಿನಯ ಇಷ್ಟ ಆಗಿದ್ರೆ ಅವರ ಅಭಿನಯವನ್ನ ಎನಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅಥವಾ ಆ ಸಿನಿಮಾದ ಕತೆ, ಆ ಸಿನಿಮಾದಲ್ಲಿರುವಂತಹ ಮೇಕಿಂಗ್ ಇಷ್ಟ ಆದ್ರೆ ನಾನು ಒಬ್ಬ ಡೈರೆಕ್ಟರ್ ಆಗ್ಬೇಕು ಅನ್ನುವಂಥ ಒಂದು ಆಸೆ ನಮ್ಮ ಮನಸ್ಸಿನಲ್ಲಿ ಚಿಗುರೊಡೆಯುತ್ತೆ. ಅದೇ ರೀತಿ ಚಿಕ್ಕ ವಯಸ್ಸಿನಿಂದ ಸಿನಿಮಾಗಳನ್ನ ನೋಡಿಕೊಂಡು ಬೆಳೆದಂತಹ ರಿಷಬ್ ಶೆಟ್ಟಿ ಅವರಿಗೆ ಉಪೇಂದ್ರ ಅವರು ಇನ್ಸ್ಪಿರೇಷನ್ ಅಂತೆ ಕಂತೆ ಸುದ್ದಿ ಅಲ್ಲ, ಇದು ನಿಜಕ್ಕೂ 100% ಸತ್ಯದ ಸುದ್ದಿ. ರಿಷಬ್ ಶೆಟ್ಟಿ ಇವತ್ತು ನಂಬರ್ 1 ಸ್ಟಾರ್ ಪಟ್ಟಕ್ಕೆ ಏರೋದಕ್ಕೆ, ಇಷ್ಟು ಅತ್ಯುತ್ತಮ ನಿರ್ದೇಶಕನಾಗೋದಕ್ಕೆ ಕಾರಣ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಹಾಗಾಗಿ ಅವರನ್ನ ದ್ರೋಣಾಚಾರ್ಯ ಅಂತ ಹೇಳಿ ಕರೆದಿದ್ದಾರೆ. ದ್ರೋಣಾಚಾರ್ಯರ ಕಥೆ ನಮ್ಮೆಲ್ರಿಗೂ ಗೊತ್ತೇ ಇದೆ. ಅಂದ್ರೆ ಅವರನ್ನ ಗುರುಗಳಾಗಿ ಸ್ವೀಕಾರ ಮಾಡದಂಥ ಶಿಷ್ಯರು ಎಷ್ಟರ ಮಟ್ಟಿಗೆ ಅವರು ಬೆಳೆದ್ರು ಅನ್ನೋದನ್ನ ನಾವು ಪುರಾಣಗಳಲ್ಲಿ ಕೇಳಿದ್ವಿ. ಬಟ್ ಇಲ್ಲಿ ರಿಷಬ್ ಶೆಟ್ಟಿ ಉಪೇಂದ್ರ ಅವರನ್ನ ತಮ್ಮ ಗುರುಗಳು ಅಂತ ಹೇಳಿ ಅಂದುಕೊಂಡು ಅವರನ್ನೇ ಅವರು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಕಾಂತಾರ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಅಂದ್ರೆ ಉಪೇಂದ್ರ ಅವರ ಸಿನಿಮಾಗಳ ಮೇಕಿಂಗ್ ಹೆಂಗಿತ್ತು ಹೇಳಿ, ಡಿಫ್ರೆಂಟ್ ಆಗಿತ್ತಲ್ವಾ? ಆ ಕೂದಲು ಬಿಟ್ಕೊಂಡಿದ್ರು, ಮತ್ತೆ ಕಣ್ ಹಿಂಗೆಲ್ಲ ಆಡಿಸ್ತಾರೆ, ಕಿವಿ ಓಲೆ ಹಾಕೊಂಡಿದ್ರು, ಮತ್ತೆ ಅರ್ಧಂಬರ್ಧ ಪ್ಯಾಂಟ್, ಅವ್ರದ್ದು ಕಾಸ್ಟ್ಯೂಮ್ ಡಿಸೈನಿಂಗೇ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ಹಳೆಯ ಸಿನಿಮಾಗಳನ್ನ ನೋಡಿದ್ರೆ ನಮ್ಮೆಲ್ರಿಗೂ ಗೊತ್ತಿರುತ್ತೆ. ವಿಭಿನ್ನವಾದಂತಹ ಡೈಲಾಗ್ಗಳೆಲ್ಲವನ್ನ ಹೇಳೋದ್ರ ಮುಖಾಂತರ ಉಪೇಂದ್ರ ಅವರು ಒಂದು ವಿಭಿನ್ನ ರೀತಿಯಲ್ಲೇ ಅವರು ಸಕ್ಸಸ್ ಅನ್ನ ಕಂಡಂಥವ್ರು. ಅಂತ ಒಬ್ಬ ನಟನನ್ನ ಕೊನೆಗೆ ನಟನಾದಂಥ ಉಪೇಂದ್ರ ಅವರು ಕೊನೆಗೆ ನಿರ್ದೇಶಕರು ಆಗ್ತಾರೆ. ಅದರಲ್ಲೂ ಕೂಡ ಸೈ ಅನಿಸ್ಕೊಳ್ತಾರೆ. ಅದರಲ್ಲೂ ಕೂಡ ಅವರ ಯೋಚನೆಗಳು ಬಹಳ ವಿಭಿನ್ನವಾಗಿರುತ್ತೆ. ಹೀಗಾಗಿ ಸಾಕಷ್ಟು ಇಂಡಿಯನ್ ಸಿನಿಮಾಗಳ ನಿರ್ದೇಶಕರಿಗೆ ಉಪೇಂದ್ರ ಅವರು ಗುರುಗಳಾಗಿದ್ದಾರೆ. ಅವರನ್ನ ಬಹಳಷ್ಟು ಜನ ಫಾಲೋ ಮಾಡ್ತಾರೆ, ಅವರನ್ನ ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದಾರೆ. ಸೊ ಅದರಲ್ಲಿ ನಮ್ಮ ರಿಷಬ್ ಶೆಟ್ಟಿ ಕೂಡ ಒಬ್ರು. ಸದ್ಯ ಕಾಂತಾರ ಚಾಪ್ಟರ್ 1 ಸಿನಿಮಾ ಜಗತ್ತಿನೆಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ಹಳೆಯ ಎಲ್ಲ ದಾಖಲೆಗಳನ್ನ ಮುರಿದು ಮುನ್ನುಗ್ತಾ ಇದೆ. ಈ ಸಂದರ್ಭದಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಕಡೆ ತಮ್ಮ ಲೈಫ್ ಜರ್ನಿ ಹಾಗೆ ಬಾಲ್ಯದ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ತಮ್ಮ ಗುರುಗಳು ಯಾರು, ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಒಂದಷ್ಟು ಸಂದರ್ಶನಗಳಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದರ ಪ್ರಕಾರ ರಿಷಬ್ ಶೆಟ್ಟಿ ಅವರು ತಮ್ಮ ಹುಟ್ಟೂರಾದಂಥ ಕುಂದಾಪುರದಲ್ಲಿ ಇತ್ತೀಚೆಗೆ ಮಾತನಾಡ್ತಿದ್ದಾರೆ. ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಅಲ್ಲಿ ನಾವೆಲ್ಲ ಹೈಸ್ಕೂಲ್, PUC ಹಾಗೆ ಕಾಲೇಜ್ ಓದ್ತಿದ್ದಾಗ ನಾವು ಉಪೇಂದ್ರ ಅವರ ಸಿನಿಮಾಗಳನ್ನ ನೋಡ್ತಾ ಇದ್ವು. ಅವರು ನಮ್ಮ ಊರಾದಂತಹ ಕುಂದಾಪುರದವರೇ ಆಗಿದ್ರಿಂದ ಸಹಜವಾಗಿ ಅವರು ನಮ್ಮ ಆರಾಧ್ಯ ದೈವ ಅನ್ನುವಂತೆ ಆಗ್ಬಿಟ್ಟಿದ್ರು. ಉಪೇಂದ್ರ ಅವರು ಕುಂದಾಪುರದವರು ಅಂತ ಹೇಳಿ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಟ್ ರಿಷಬ್ ಶೆಟ್ಟಿ ಅವರು ಅದನ್ನು ರಿವೀಲ್ ಮಾಡಿದ್ದಾರೆ. ನಮ್ಮ ಕುಂದಾಪುರದವರು ಉಪೇಂದ್ರ ಅವರು ಅನ್ನೋ ಕಾರಣದಿಂದಾಗಿ ನಾವು ಅವರನ್ನೇ ಹೆಚ್ಚಾಗಿ ಫಾಲೋ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಹಾಸನದವರು ಅಂತ ಇಟ್ಕೊಳ್ಳಿ, ನಾನು ಹಾಸನದ ಹುಡುಗಿ. ಸೊ ನಮ್ಮ ಹಾಸನದಿಂದ ಯಾರಾದ್ರೂ ಒಬ್ರು ಹೀರೋಯಿನ್ನೋ ಅಥವಾ ಹೀರೋ ಆದ್ರೆ ಆಬ್ವಿಯಸ್ಲಿ ನಾವು ಅವರನ್ನು ಫಾಲೋ ಮಾಡ್ತೀವಿ, ನಮ್ಮೂರು ಅಂತೇಳಿ ಹೇಳ್ಕೊಂತೀವಿ ಅಲ್ವಾ? ಸೊ ಹಂಗೆ ಉಪೇಂದ್ರ ಅವರು ಕುಂದಾಪುರದವರು. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಕುಂದಾಪುರದವರೇ ಆಗಿರೋದ್ರಿಂದಾಗಿ ಸಹಜವಾಗಿ ಅವರು ನಮ್ಮ ಆರಾಧ್ಯ ದೈವ ಅನ್ನುವಂತ ಆಗ್ಬಿಟ್ಟಿದ್ದಾರೆ. ಅವರು ಬಿಟ್ಟಿದ್ದ ಕೂದಲು, ಉದ್ದ ಕೂದಲು, ಮತ್ತೆ ಪ್ಯಾಂಟ್ ಎತ್ತಿ ಹಿಡಿದುಕೊಂಡು ಬರಿವೋಳು ಅನ್ನುವಂಥ ಒಂದು ಹಾಡನ್ನು ಏನು ಹಾಡಿದ್ರು, ಸೊ ಆ ಕಡೆ ಈ ಕಡೆ ನೋಡ್ತಾ ಇದ್ರೆ ನಮಗೆ ಅವರೇ ಆದರ್ಶವಾಗಿ ಬಿಟ್ಟಿದ್ರು. ಅಂದ್ರೆ ಅವರ ಒಂದು ವೇಷಭೂಷಣ, ಅವರ ಭಾಷೆ ಇವೆಲ್ಲವೂ ನಾವು ನೋಡ್ತಾ ಬೆಳೆದಿರೋದ್ರಿಂದ ಅವರೇ ನಮಗೆ ಆದರ್ಶವಾಗಿ ಬಿಟ್ಟಿದ್ರು. ಉಪೇಂದ್ರ ಅವರೇ ನನಗೆ ದ್ರೋಣಾಚಾರ್ಯ ಅನ್ನುವಂಥ ಒಂದು ಗುರುಗಳ ಸಮಾನ ಅಂತೇಳಿ ಅವ್ರು ಹೇಳಿದ್ದಾರೆ.
ಅವರನ್ನೇ ನಾನು ಗುರುಗಳು ಅಂತೇಳಿ ಅಂದ್ಕೊಂಡಿದ್ದು, ಅವರನ್ನೇ ನಾನು ಫಾಲೋ ಮಾಡಿದ್ದು. ಅವ್ರು ಹೇಗೆ ವಿಭಿನ್ನವಾಗಿ ಯೋಚನೆ ಮಾಡ್ತಿದ್ರು, ಹಾಗೇ ನಾನು ವಿಭಿನ್ನವಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ಇವತ್ತು ಕಾಂತಾರ ಸಿನಿಮಾ ಆಗಿದೆ ಅಂತೇಳಿ ಹೇಳಿದ್ದಾರೆ. ನಟ ನಿರ್ದೇಶಕರಾಗಿ ಇದೀಗ ವಿಶ್ವವಿಖ್ಯಾತಿಯನ್ನ ಪಡ್ಕೊಂಡಿರುವಂಥ ರಿಷಬ್ ಶೆಟ್ಟಿ ಅವರಿಗೆ ಕಾಶಿನಾಥ್ ಗುರುಗಳು ಅಂತ ಹೇಳಿದ್ರು. ಉಪೇಂದ್ರ ಅವರಿಗೆ ಕಾಶಿನಾಥ್ ಗುರುಗಳು. ಆದರೆ ಉಪೇಂದ್ರ ಅವರನ್ನೇ ರಿಷಬ್ ಶೆಟ್ಟಿ ಗುರುಗಳು ಅಂತ ಹೇಳಿ ಕರ್ಕೊಂಡಿದ್ದಾರೆ. ನಮಗೆ ಉಪೇಂದ್ರ ಅವರೇ ಗುರುಗಳು, ಆದ್ರೆ ಅವರಿಗೆ ಕಾಶಿನಾಥ್ ಗುರುಗಳು ಅಂತ ಹೇಳಿ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ, ಹೌದು, ಮಂಗಳೂರು, ಉಡುಪಿ, ಕುಂದಾಪುರ ಮೂಲದ ನಟ ನಿರ್ದೇಶಕ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಲವರ ಪಾಲಿಗೆ ಗುರುಗಳಾಗಿದ್ದಾರೆ. ಕಾರಣ ಅಂದಿನ ಕಾಲದಲ್ಲಿ ಆ ಕಡೆಯಿಂದ ಬಂದವರಲ್ಲಿ ಉಪೇಂದ್ರ ಅವರು ಬಹಳ ಪ್ರಖ್ಯಾತಿಯನ್ನ ಪಡ್ಕೊಂಡಿದ್ರು. ಜೊತೆಗೆ ಭಾರಿ ಕ್ರೇಜ್ ಅನ್ನ ಹುಟ್ಟು ಹಾಕ್ತಂಥವ್ರು, ಜೊತೆಗೆ ಅವರದ್ದೇ ಆದಂತಹ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿದಂಥವ್ರು ನಟ ಉಪೇಂದ್ರ ಅವರು. ಈಗ ರಿಷಬ್ ಶೆಟ್ಟಿ ಅವರು ಕೂಡ ಅವರನ್ನೇ ಫಾಲೋ ಮಾಡಿದ್ದಾರೆ. ಅವರದ್ದೇ ರೀತಿಯಾದಂತಹ ಯೋಚನೆಗಳನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಅಂದ್ರೆ ಅವರು ಉಪೇಂದ್ರ ಅವರು ಬಂದ ಕಾಲಕ್ಕೆ ಅವರು ವಿಭಿನ್ನ ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು. ಬಟ್ ಅದನ್ನೇ ನಾವು ಇಲ್ಲಿ ಫಾಲೋ ಮಾಡೋಕ್ಕಿಂತ ಈಗಿನ ಟ್ರೆಂಡ್ಗೆ ನಾವು ಇನ್ನೇನ್ ಡಿಫ್ರೆಂಟ್ ಆಗಿ ಕೊಡ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ದರ ಪ್ರತಿಫಲ ಇವತ್ತು ಕಾಂತಾರ ಸಿನಿಮಾ ಆಗಿರುವಂಥದ್ದು. ಸೊ ಆ ಮೂಲಕ ನಟ ಉಪೇಂದ್ರ ಅವರು ಅವತ್ತು ಆ ಊರಿನ ಕಡೆಯವರಿಗೆ ಆರಾಧ್ಯ ದೈವವಾಗಿದ್ರು ಅನ್ನೋದಂತೂ ಪಕ್ಕಾ ಆಯ್ತು ಅನ್ನೋದು ಬಹಳಷ್ಟು ಜನರಿಗೆ ಈಗ ಗೊತ್ತಾಗಿದೆ. ಆ ಕಡೆಯವರಿಗೆ ಅಂತಲ್ಲ, ಇಡೀ ಕನ್ನಡ ನಾಡು ಉಪೇಂದ್ರ ಅವರಿಗೆ ಹುಚ್ಚಾಗಿತ್ತು. ಈಗಲೂ ಕೂಡ ಅವರಿಗೆ ಹಲವು ಫ್ಯಾನ್ಸ್ ಇದ್ದಾರೆ. ಉಪೇಂದ್ರ ಅವರು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ, ಮತ್ತೊಂದಷ್ಟು ಸಿನಿಮಾಗಳು ಬರಲಿ ಅನ್ನುವಂಥ ಆಶಯವನ್ನ ಹೊಂದಿದ್ದಾರೆ ಅವರ ಫ್ಯಾನ್ಸ್. ಹೀಗಾಗಿ ಉಪೇಂದ್ರ ಶಿಷ್ಯ ರಿಷಬ್ ಶೆಟ್ಟಿ ಅವರು ಗುರುಗಳನ್ನೂ ಮೀರಿಸಿದ ಶಿಷ್ಯರಾಗಿ ಈಗ ಜಗತ್ತಿನಾದ್ಯಂತ ಹೆಸರನ್ನ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಉಪೇಂದ್ರ ಅವರು ಎಷ್ಟು ಫೇಮಸ್ ಆಗಿದ್ರೋ ಈಗ ರಿಷಬ್ ಶೆಟ್ಟಿ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಉಪೇಂದ್ರ ಅವರನ್ನ ಗುರುಗಳಾಗಿ ಸ್ವೀಕರಿಸಿದ ರಿಷಬ್ ಶೆಟ್ಟಿ ಗುರುಗಳನ್ನು ಮೀರಿಸಿದ ಶಿಷ್ಯನಾಗಿ ಬೆಳೆದು ಬಿಟ್ಟಿದ್ದಾರೆ ಈಗ ಜಗತ್ತಿನಾದ್ಯಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ ಅಲ್ವಾ ಇದು? ಖಂಡಿತ ನಮ್ಗೆ ಯಾರದೇ ಒಂದು ಇನ್ಸ್ಪಿರೇಷನ್ ಇದ್ರೆ ನಾವು ಅವರನ್ನೂ ಮೀರಿಸಿದಂಥ ಒಂದು ಪ್ರತಿಭೆ ನಮ್ಮೊಳಗೆ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದನ್ನ ರಿಷಬ್ ಶೆಟ್ಟಿ ತನ್ನೊಳಗೆ ಒಂದು ವಿಭಿನ್ನವಾದಂಥ ಪ್ರತಿಭೆ ಇದೆ ಅನ್ನೋದನ್ನ ಅರಿತು ಅದರ ಹಿಂದೆ ಹೋದಾಗ ಅವರಿಗೆ ನಿಜಕ್ಕೂ ಒಂದು ಅತ್ಯದ್ಭುತವಾದಂಥ ಯಶಸ್ಸು ಸಿಕ್ಕಿದೆ. ಆ ಕಾಂತಾರ ಸಿನಿಮಾದ ಒಂದು ಸಕ್ಸಸ್ನಲ್ಲಿ ಈಗ ರಿಷಬ್ ಶೆಟ್ಟಿ ತಮ್ಮ ಹಿಂದಿನ ವಿಚಾರಗಳನ್ನು ಮಾತನಾಡ್ತಿದ್ದಾರೆ. ತಮ್ಮ ಬಾಲ್ಯ ಹೇಗಿತ್ತು, ತಮ್ಮ ಗುರುಗಳು ಯಾರು, ತಮ್ಮ ಸಿನಿಮಾಗೆ ಇನ್ಸ್ಪಿರೇಷನ್ ಏನು, ಯಾವ ರೀತಿ ವರ್ಕ್ ಮಾಡಿದ್ವಿ, ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೆ, ಹೀಗೆ ಎಲ್ಲವನ್ನ ಅವರು ಸದ್ಯಕ್ಕೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಕೊಳ್ತಿದ್ದಾರೆ. ಹೀಗೆ ಅವರ ಒಂದು ವಿಭಿನ್ನ ಕಲೆ, ವಿಭಿನ್ನ ಟ್ಯಾಲೆಂಟ್ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಹೆಚ್ಚಾಗಲಿ. ಅವರ ಬತ್ತಳಿಕೆಯಿಂದ ಇನ್ನಷ್ಟು ಹೊಸ ಹೊಸ ಸಿನಿಮಾಗಳು, ವಿಭಿನ್ನ ರೀತಿಯ ಸಿನಿಮಾಗಳು ಬರಲಿ. ನಮ್ಮ ಕನ್ನಡದ ಒಂದು ಖ್ಯಾತಿ ಇಡೀ ವಿಶ್ವದಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅನ್ನುವಂಥ ಒಂದು ಆಶಯ ನಮ್ಮೆಲ್ಲರದ್ದು. ಸೊ ಮತ್ತೊಮ್ಮೆ ನಾವು ಕಾಂತಾರ ಸಿನಿಮಾಗೆ ವಿಶ್ ಮಾಡ್ತಾ, ಮತ್ತೆ ಕಾಂತಾರ ಚಾಪ್ಟರ್ 3 ಬರ್ತಿದೆ. ಸೊ ಅದಕ್ಕೂ ಕೂಡ ನಾವು ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ವಿಚಾರ ಅಂದ್ರೆ ರಿಷಬ್ ಶೆಟ್ಟಿ ಅವರಿಗೆ ಉಪೇಂದ್ರ ಅವರು ಗುರುಗಳು ಅನ್ನುವಂಥದ್ದು ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಈಗ ಅವರು ಅದನ್ನ ರಿವೀಲ್ ಮಾಡಿದ್ದಾರೆ. ಸೊ ಎನಿವೆ ಈ ಒಂದು ವಿಚಾರ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಬರ್ತೀನಿ.